ಜಿಲ್ಲೆಯಲ್ಲಿ ಅರಕಲಗೂಡು ತಾಲೂಕು ಲೆವೆಲ್ಗಿಂತ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಲೆವೆಲ್ಗೆ ಜಿಲ್ಲಾ ಮಟ್ಟಕ್ಕಿಂತ ತಾಲೂಕು ಲೆವೆಲಲ್ಲಿ ದೊಡ್ಡ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಇಲ್ಲಿ ರೈತರಿಗೆ ಕಸ್ಟಮರ್ಸ್ಗೆ ಅನುಕೂಲ ಆಗಲಿ. ಒಬ್ಬ ಚಿನ್ನ ವ್ಯಾಪಾರ ತೆಗೆದುಕೊಳ್ಳಕ್ಕೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಾದ್ರೆ 4 ಜನ 5 ಜನ ಹೋಗ್ತಾರೆ. ಅವರ ಖರ್ಚು ಕಮ್ಮಿ ಅಂದರೆ 5 ರಿಂದ 10 ಸಾವಿರ ರೂಪಾಯಿ ಬರ್ಬೋದು. ಆ 10 ಸಾವಿರ ರೂಪಾಯಿ ದುಡ್ಡಿಗೆ 5 ರಿಂದ 10 ಸಾವಿರ ರೂಪಾಯಿ ದುಡ್ಡಿಗೆ ಇಲ್ಲೇ 1 ಗ್ರಾಮ್ 2 ಗ್ರಾಮ್ ಚಿನ್ನ ತಗೋಬೋದು. ಅದಕ್ಕಾಗಿ ಜನಗಳಿಗೆ ಕಸ್ಟಮರ್ಸ್ಗೆ ಬಡವರಿಗೆ ಒಳ್ಳೇದಾಗಲಿ, ಅವ್ರಿಗೆ ಅನುಕೂಲ ಆಗಲಿ, ಸೇವಾ ಆಗಲಿ ಅನ್ನೋ ದೃಷ್ಟಿಗೆ RR ಗೋಲ್ಡ್ ಅನ್ನೋದಕ್ಕೆ ಇಲ್ಲೊಂದು ಅಂಗಡಿನ ಓಪನ್ ಮಾಡಿದ್ದಾರೆ. ರಾಜೇಂದ್ರ ಕುಮಾರ್ ಜೈನ್ ಎಂಬ ಈ ಮಾಲೀಕರು. ಆದ್ದರಿಂದ ಇವ್ರ ಜೊತೆ ಈ ರೈತರ ಜೊತೆ ಆಗಲಿ, ಕಸ್ಟಮರ್ ಜೊತೆ ಆಗಲಿ, ಯಾವುದೇ ಬಡವರ ಜೊತೆ ಆಗಲಿ ಒಂದು ಒಗ್ಗಟ್ಟಿನಿಂದ ಒಂದು ಒಳ್ಳೆತನದಿಂದ ಹೊಂದಾಣಿಕೆ ಇಟ್ಕೊಂಡು ಅವ್ರ ಜೊತೆ ಸ್ಪಂದಿಸ್ತಾರೆ. ಶ್ರೀಮಂತರಿಗೆ ಏನು ಬೆಲೆ ಕೊಡ್ತಾರೋ ಅದೇ ಬೆಲೆನ ಗೌರವನ ಬಡವರಿಗೂ ಅದೇ ರೀತಿ ಕೊಡ್ತಾರೆ. ಅವ್ರ ಅಂಗಡಿಗೆ ಬಂದರೆ ಅವರನ್ನು ಸ್ವಾಗತ ಮಾಡಿ ಕರೆದು ಕೂರಿಸಿ ನಿಮ್ಮ ಕಷ್ಟ ಏನಕ್ಕಾಗಿ ಬಂದರೆ ಹೇಗೆ ಅಂತ ಹೇಳ್ತಾರೆ. ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡುವ ಅವರ ಸಿಬ್ಬಂದಿ ವರ್ಗದವರು ಸಹ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳೇ ಆಗ್ಬೋದು ರೈತರ ಜೊತೆ ಅಷ್ಟು ಉತ್ತಮವಾಗಿ ಹೊಂದಾಣಿಕೆ ಇಟ್ಕೊಂಡು ಕಸ್ಟಮರ್ಸ್ ಜೊತೆ ಅವರ ವಿಚಾರಗಳನ್ನ ಕೇಳಿ ಅವರಿಗೆ ಯಾವುದೇ ತೂಕದಲ್ಲಿ ಮೋಸ ಆಗೋದಾಗಲಿ ಅಥವಾ ಹಣದಲ್ಲಿ ವ್ಯತ್ಯಾಸ ಆಗೋದಾಗಲಿ ಮಾಡ್ತಾ ಇಲ್ಲ. ಇದನ್ನು ಕಂಡು ಸುಮಾರು 50 ಕಿಲೋಮೀಟರ್ ದೂರದಿಂದ ಕೆಲವರನ್ನು ನಾವು ಇಲ್ಲಿಗೆ ಚಿನ್ನ ತೆಗೆದುಕೊಳ್ಳಿಕ್ಕೆ ನಾವು ಅವ್ರಿಗೆ ತಿಳುವಳಿಕೆ ಹೇಳಿ ಕಳಿಸ್ತಾ ಇರೋದ್ರಿಂದ ಅವರು ಇದ್ರ ಬಗ್ಗೆ ಹೆಚ್ಚು ರೀತಿಯಲ್ಲಿ ಒಪ್ಕೊಳ್ತಾರೆ. ನೀನು ಅಂಗಡಿಯನ್ನು ಭೇಟಿ ಮಾಡಿಸಿದ್ದು ನಮಗೆ ತುಂಬ ಸಂತೋಷ ಆಯಿತು. ಯಾವುದೇ ಚಿನ್ನದಲ್ಲಿ ವ್ಯತ್ಯಾಸ ಇಲ್ಲ, ಮತ್ತು ರೇಟ್ನಲ್ಲಿ ವ್ಯತ್ಯಾಸ ಇಲ್ಲ, ತೂಕದಲ್ಲಿ ವ್ಯತ್ಯಾಸ ಇಲ್ಲ. ಅವತ್ತು ಏನು ನಡೀತದೋ ಅದೇ ರೇಟಿಗೆ ಚಿನ್ನ ಕೊಟ್ಟವ್ರೆ. ಮತ್ತು ನಾವು ಅದ ಚಿನ್ನ ಕೊಂಡ್ಕೊಂಡ ಮೇಲೆ ನಾವು ಬ್ಯಾಂಕ್ನಲ್ಲಾಗ್ಬೋದು, ಕೋಆಪರೇಟಿವ್ ಸೊಸೈಟಿಗಳಾಗ್ಬೋದು, ಅಂಗಡಿಗಳಲ್ಲಾಗಲಿ ನಾವು ಗಿರ್ವಿ ಇಡಕ್ಕೆ ಹೋದಾಗ ನಮ್ಮ ಚಿನ್ನಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ, ನಿಮ್ಮದು ಕಲಬೆರಕೆ ಚಿನ್ನ ಅಂತ ವಾಪಸ್ ಕಳಿಸ್ತಾ ಇಲ್ಲ, ಉತ್ತಮವಾದ ರೇಟ್ ಕೊಡ್ತಾರೆ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ವರ್ಷವೂ ಇವರು ಪ್ರತಿ ವರ್ಷವೂ ಒಂದು ಲಾಟ್ರಿನ ಮಾಡ್ತಾರೆ. ಲಾಟ್ರಿ ಅಂದರೆ ಅದು 50 ರಿಂದ 75 ಬಹುಮಾನಗಳು ಇಡ್ತಾರೆ. ಪ್ರತಿಯೊಬ್ಬ ರೈತ ಒಂದು ತಿಂಗಳಿಗೆ ಅವರ ಆಜ್ಞಾನುಸಾರ ಅವ್ರಿಗೆ ಎಷ್ಟು ಬರ್ತದೆ ಮನಸ್ಸು ಅಷ್ಟು ಪ್ರತಿ ಒಂದು ಸ್ಟಾರ್ಟಿಂಗಿಂದ 14 ತಿಂಗಳವರೆಗೆ ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. 5 ರಿಂದ 10 ಸಾವಿರ ಆಗ್ಬೋದು, 1 ರಿಂದ 20 ಸಾವಿರ ಆಗ್ಬೋದು, ಅವ್ರಿಗೆ ಎಷ್ಟು ಅವರ ಶಕ್ತಾನುಸಾರ. ಅದಕ್ಕೆ ಪ್ರತಿ ವರ್ಷ 14 ತಿಂಗಳು ಮುಗಿದ ಮೇಲೆ 15ನೇ ತಿಂಗಳು 1 ತಿಂಗಳ ಹಣನ ಅವರು ಕಂತನ್ನು ಅವರು ಉಚಿತವಾಗಿ ಹಾಕ್ಕೊಡ್ತಾರೆ. 15 ತಿಂಗಳು ಕಳೆದ ಮೇಲೆ ಲಾಟ್ರಿನ ಎಲ್ಲರ ಸಮ್ಮುಖದಲ್ಲಿ ಏನು ಅವರು ಸ್ವಂತವಾಗಿ ಅವರ ಕಸ್ಟಮರ್ಸ್ ಮಾತ್ರ ಮಾಡೋದಲ್ಲ, ಸಾರ್ವಜನಿಕರು ಎಲ್ಲರಿಗೂ ಕರೆದು ಪಬ್ಲಿಕ್ಕಾಗಿ ಅಂಗಡಿಲೇ ಕೂರಿಸಿ ಎಲ್ರಿಗೂ ತೋರ್ಪಡಿಸಿ ಅವರು ಲಾಟ್ರಿನ ಎತ್ತಾರೆ. ಲಾಟ್ರಿಗೆ ಬಂದು ಬಹುಮಾನಗಳನ್ನ ಪಡ್ಕೊಂಡಾದ್ಮೇಲೆ ಮತ್ತೆ ಅವರಿಗೆ ಲಾಟ್ರಿಗೆ ಅವರು ಕೊನೆ ಅಂತ ಹೇಳಲ್ಲ. ಮತ್ತೆ ಅವರು ಕಟ್ಟಿದಂಥ 14 ತಿಂಗಳ ಹಣ ಏನಿರ್ಬೋದು ಅದ್ರ ಜೊತೆಗೆ 1 ತಿಂಗಳ ಹಣನೂ ಅವ್ರು ಹಾಕಿ ಅದಕ್ಕೆ ಚಿನ್ನ ತಗೊಳ್ಳಿಕ್ಕೆ ಅವಕಾಶ ಮಾಡ್ತಾರೆ. ರೈತನಿಗೆ ಪ್ರತಿ ತಿಂಗಳ ಹಣ ಕಟ್ಟೋದ್ರಿಂದ ಕೊನೆಯಲ್ಲಿ 15 ತಿಂಗಳ ಅವಧಿಯಲ್ಲಿ ಅವನು ಯಾವುದಾದ್ರೂ ಒಂದು ಚಿನ್ನ ತಗೊಳ್ಳಿಕ್ಕೆ ಒಳ್ಳೆ ಅವಕಾಶ ಒದಗಿಸ್ಕೊಟ್ಟಿದ್ದು ಇವರು ಸುವರ್ಣ ಅವಕಾಶ ಕೊಟ್ಟಂಗೆ ಆಗಿದೆ ಜನಕ್ಕೆ. ಆದ್ದರಿಂದ ಇಂಥ ಒಂದು ಅಂಗಡಿನ ನಾವು ಎಂದೆಂದೂ ಕಾಣದೇ ಇರುವಂಥ ಸುವರ್ಣ ಅವಕಾಶನ ರೈತರಿಗೆ ಒದಗಿಸೋರು. ಆದ್ದರಿಂದ ಪ್ರತಿಯೊಬ್ಬ ಕಸ್ಟಮರ್ಸು ಯಾವುದೇ ಹಳ್ಳಿಲಾಗ್ಬೋದು, ಪಟ್ಟಣದಲ್ಲಾಗ್ಬೋದು, ದೂರದ ಊರಿನವ್ರು ಆಗ್ಬೋದು, ಏನು ಅರಕಲಗೂಡು ತಾಲೂಕಿನಲ್ಲಿ ಮಾತ್ರ ಇಲ್ಲಿ ಬಂದು ತಗೋಬೇಕು ಅನ್ನೋ ಭಾವನೆಗಳು ಏನಿಲ್ಲ. ಅವರಿಗೆ ಸರಿ ಒಂದು ರೀತಿಯಲ್ಲಿ ಅವರ ನೆಂಟರಿಷ್ಟರಿಗೆ ಇಲ್ಲಿ ಏನಿದೆ ಅವರಿಗೆ ಇಲ್ಲಿ ಕಸ್ಟಮರ್ಸ್ ಇರೋರು ತಿಳಿಸ್ಬೋದು. ಆದ್ದರಿಂದ ಈ ಸುವರ್ಣ ಅವಕಾಶನ ಯಾರೂ ಕಳ್ಕೊಳ್ಳೋ ಹಾಗಿಲ್ಲ. ಪ್ರತಿಯೊಬ್ಬ ರೈತನಿಗೂ ಸಹ ಇದು ಉತ್ತಮವಾದದ್ದು. ಮತ್ತು ಇಲ್ಲಿ ಸಿಬ್ಬಂದಿ ವರ್ಗದವರು ಅಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾರೆ. ಬಂದು ಹೋಗೋವಂಥ ಕಸ್ಟಮರ್ಸ್ ಜೊತೆ ಹೊಂದ್ತಾರೆ, ಬೆರೀತಾರೆ, ಅವರ ಯೋಗಕ್ಷೇಮ ಕೇಳ್ತಾರೆ, ಕೂರಿಸ್ತಾರೆ. ಅವರಿಗೂ ಮತ್ತೆ ದಡವಾಗಿ ಬಂದರೆ ಅವರಿಗೆ ಹಾಲಾಗ್ಬೋದು, ಕಾಫಿ ಆಗ್ಬೋದು, ಟೀ ಆಗ್ಬೋದು, ಜ್ಯೂಸ್ ಆಗ್ಬೋದು, ಅದನ್ನು ಸಹ ಕೊಡಲಿಕ್ಕೆ ಅವರು ಆ ಸಿಬ್ಬಂದಿ ವರ್ಗದವನ್ನ ನೇಮಕ ಮಾಡಿದ್ದಾರೆ. ಬಂದವರಿಗೆ ಯಾವುದೇ ಥರದ ಕುಂದುಕೊರತೆ ಇಲ್ಲದಾಗೆ ಇಂಥ ಒಂದು ಸುವರ್ಣ ಅವಕಾಶವನ್ನು ನಾವು ಕಳ್ಕೊಳ್ಳೋ ಹಾಗಿಲ್ಲ. RR ಗೋಲ್ಡಿನ ಜೊತೆ ನಾವೆಲ್ಲರೂ ಜೋಡಿಸ್ಬೇಕು. ಸದಾ ನಮ್ಮ ಒಂದು ಸಂಬಂಧ ಹೆಚ್ಚು
ಕಾಲಿಡಬೇಕು, ಹೆಚ್ಚು ಹೆಚ್ಚಾಗಿ ನಡ್ಕೊಂಡು ಬರಬೇಕು ಅಂತ ನಾವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಸ್ಟಮರ್ಸ್ ಜೊತೆ ನನ್ನ ಮಾತನ್ನು ಹಂಚಿಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಮ್ಮೆ ಇದಕ್ಕಿಂತ ಹೆಚ್ಚು ಏನು ಖರ್ಚಾಗ್ತಾ ಇದೆಯಾ ಚಿನ್ನ ಬೆಳ್ಳಿ ಮತ್ತು ಇದರ ವ್ಯವಹಾರಗಳು ಇದಕ್ಕೆ 10 ಪಟ್ಟು ನಡಿಬೇಕು ಅಂತ ನಮ್ಮಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಾನು ಆತ್ಮಪೂರ್ವಕವಾದ ನಮನಗಳನ್ನು ಅರ್ಪಿಸ್ತಾ ತಮ್ಮಲ್ಲಿ ಮನವಿ ಮಾಡಿದ್ದೇನೆ.